ಆರೋಗ್ಯ ಹಾಲು ಉತ್ಪನ್ನ ಕಾರ್ಖಾನೆಯಲ್ಲಿ ಸ್ಥಳೀಯ ಕಾರ್ಮಿಕರನ್ನ ತೆರವುಗೊಳಿಸಿರುವುದನ್ನು ವಿರೋಧಿಸಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಎಕ್ಕನಹಳ್ಳಿ ಗ್ರಾಮದ ಆರೋಗ್ಯ ಹಾಲು ಉತ್ಪನ್ನ ಕಾರ್ಖಾನೆಯಲ್ಲಿ ಸ್ಥಳೀಯ ಕಾರ್ಮಿಕರನ್ನ ತೆರವುಗೊಳಿಸಿ ಬಿಹಾರ ಮೂಲದ ಕಾರ್ಮಿಕರನ್ನ ಕರೆತಂದು ಕೆಲಸ ಮಾಡಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡಿಗರನ್ನ ಹಾಗೂ ಸ್ಥಳೀಯರನ್ನ ಕಡೆಗಣಿಸಿದ್ದಾರೆಂದು ಗ್ರಾಮಸ್ಥರು ಮತ್ತು ಮುಖಂಡರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮಾತನಾಡಿ, ಕಾರ್ಖಾನೆಯ ಮುಖ್ಯಸ್ಥರು ದೂರವಾಣಿ ಕರೆ ಮೂಲಕ ಕಾರ್ಮಿಕರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳಲು ಒಂದು ದಿನ ಸಮಯ ನೀಡಬೇಕೆಂದು ವಿನಂತಿಸಿದ್ದಾರೆ. ಅವರ ವಿನಂತಿ ಮೇರೆಗೆ ಒಂದು ದಿನ ಸಮಯ ನೀಡಿದ್ದೇವೆ. ಈ ಸಮಸ್ಯೆಗೆ ಕೂಡಲೇ ಸೂಕ್ತ ಪರಿಹಾರ ಸಿಗುತ್ತದೆ. ಒಂದು ವೇಳೆ ಈ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ದರೆ ಕಾರ್ಖಾನೆಯ ಮುಂಭಾಗ ಧರಣಿ ನಡೆಸೋಣ. ನಾನು ಎಂದಿಗೂ ನಿಮ್ಮ ಜೊತೆ ಇರುತ್ತೇನೆ, ಭಯಪಡುವ ಅವಶ್ಯಕತೆ ಬೇಡ ಎಂದು ಭರವಸೆಯನ್ನ ಗ್ರಾಮಸ್ಥರಿಗೆ ನೀಡಿದರು. ಏನು ನೌಕರು ತಾವದಿರಿ, ನಿಮಗೆ ನ್ಯಾಯ ಕೊಡಿಸೋ ಸಲುವಾಗಿ ಇಲ್ಲಿ ಎಕ್ಕಹಳ್ಳಿ, ಕೂಲಂಬಿ, ಕುಂದೂರು ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ನಮ್ಮ ಸ್ಥಳೀಯವಾಗಿ ನ್ಯಾಯ ಕೊಡಿಸೋಕೆ ನಮ್ಮ ಉದ್ದೇಶ. ಈಗ ಸಂಬಂಧಪಟ್ಟರು ರಾಜು ನಾಳೆ ಬೆಳಗ್ಗೆ ಬರ್ತೀವಿ, ಹೌದಪ್ಪ ಸ್ಪೀಕರ್ ಆನ್ ಮಾಡಿ ಮಾತಾಡಿದ್ದೀವಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತೀವಿ ಅಂದರೆ ಇವತ್ತೊಂದು ದಿವಸ ನಮ್ಮ ಏನು ಈಗ ನಿಮ್ಮದಿ ದೃಷ್ಟಿಯಿಂದ ನಮಗೆ ನೀವು ಒಳಗೆ ನುಗ್ಬಿಡ್ತೀವಿ. ಆದ್ರೂ ಒಂದೇ ಕೇಸ್ ಅಷ್ಟೇ, ನಮ್ಮ ಮೇಲೆ ಏನೂ ಹೋಗಲ್ಲ. ಇಂಥ 100 ಕೇಸ್ ಆಗಿದೆ ನನ್ನ ಮೇಲೆ, ಇದ್ದಿದ್ದೆ ನಮ್ಮ ಮೇಲೆ 100 ಕೇಸ್ ಎದುರೋದಿಲ್ಲ. ಆದರೆ ನಿಮ್ಮಿದ್ದ ದೃಷ್ಟಿಯಿಂದ ಅವರು ನಮ್ಮ ಜೊತೆ ಮಾತಾಡಿದ್ರಿಗೆ ಸ್ಪೀಕರ್ ಆನ್ ಮಾಡಿ ಮಾತಾಡಿದ್ವಿ. ಪ್ರಯಾಗಲ್ದಾದ್ರೆ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿಗೆ ಬಂದು ಈ ಕಡೆ ಬರ್ತೀವಿ ಅಂದ್ರೆ ಅದಕ್ಕೆ ಇವತ್ತು ಒಂದು ದಿವಸ ಟೈಮ್ ಕೊಡೋದನಪ್ಪ. ಅಲ್ಲ ಇಲ್ಲಿ ಕೆಲಸ ಮಾಡೋದು ಅಷ್ಟೇ ಅಲ್ಲ, ಎಲ್ಲ ನಮ್ಮ ಹುಡುಗರೆ ಇಲ್ಲಿರೋ ಮುಖಂಡರುಗಳು ನಿಮ್ಮ ಪರವು ಬಂದಾರೆ ಎಲ್ಲರೂ. ಇವ್ರು ಏನಪ್ಪ ಒಂದು ದಿವಸ ಟೈಮ್ ಕೊಡೋಣ ನಾಳೆ ಬಗೆಹರಿಸ್ತಾ ಇದ್ರೆ ಮತ್ತೆ ನಾವು ಬರ್ತೀವಿ ನಿಮ್ಮ ಜೊತೆಗೆ. ಜಳಕೆ ಸೇರ್ಬೇಡ ಏನು ಅಹೋರಾತ್ರಿ ದಂಡಿ ಸದ್ಯಕ್ಕೆ ಇಲ್ಲೇ ಮಾಡೋಣ. ಯಾವುದೇ ಕಾರಣಕ್ಕೆ ಬರೀ ನಿಮ್ಮಷ್ಟೇ ಅಲ್ಲ, ಪಕ್ಷಾತೀತವಾಗಿ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಏನಿಲ್ಲ, ನಿನಗೆ ನ್ಯಾಯ ಕೊಡಿಸೋ ಸಲುವಾಗಿ ಪಕ್ಷಾತೀತವಾಗಿ ಎಲ್ಲ ಸಮಾಜದವರು ಎಲ್ಲ ಹಳ್ಳಿಗಳು ಏನು ಈ ಭಾಗದವಲ್ಲ ಎಲ್ಲ ಕರೆ ಕೊಡ್ತೀವಿ. ಹೊನ್ನಾಳಿ ಎಲ್ಲ ಕಡೆ ಮೇಲೆ ಬರ್ತೀವಿ. ಈಗ ಯೋಚನೆ ಮಾಡೋಬೇಡ, ನಿಮ್ಮ ಜೊತೆ ನಾವಿರ್ತೀವಿ. ವಾಪಸ್ ತಗೊಂಡ್ಬಂದ ನಾವೆಲ್ಲರೂ ಇರ್ತೀವಿ. ಸಂಬಂಧಪಟ್ಟರು ಇನ್ನೂ ಭಾಳ ಜನ ಕಟ್ಟಿಂಗೇನು ಯೋಚನೆ ಮಾಡೋದು ಬೇಡ. ಇನ್ನೂ ಭಾಳ ಜನ ಬರ್ತೀವಿ, ಎಲ್ಲ ಹಳ್ಳಿಯರು ಬರೋಣ, ಸಾವಿರಾರು ಜನ ಸೇರೋಣ. ಏನು ಈ ಗೇಟ್ ಎಲ್ಲ ಫ್ಯಾಕ್ಟ್ರಿಯೇ ಬಂದ್ ಮಾಡೋಣ. ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಇವತ್ತು ಒಂದು ದಿವಸ, ನಾಳೆ ಒಂದು ದಿವಸ ಟೈಮ್ ಕೊಡು. ನಾಳೆ ಬರ್ತೀವಿ ಅಂದರೆ ಓಪನ್ ಸ್ಪೀಕರ್ ಇಟ್ಟೆ ಮಾತಾಡಿದ್ದೀನಿ. ಅವ್ರು ಕಾನ್ಫರೆನ್ಸ್ ಕಾಲ್ ತಗೋದು ಮಾತಾಡಿದ್ದೀನಿ. ಇವತ್ತು ಒಂದು ದಿವಸ, ನಾಳೆ ಬರ್ತೀವಿ ಅಂದರೆ ಅವ್ರು ನಾಳೆ ನಿಮ್ಮ ಸಮಸ್ಯೆ ಬಗೆಹರಿದ್ರೆ ನಾವು ಅಷ್ಟು ನಿಮ್ಮ ಜೊತೆಗೆ ಇರ್ತಾವನಪ್ಪ. ಅಷ್ಟು ನಿಮ್ಮ ಜೊತೆಗೆ ಇರ್ತೀವಿ ಎಲ್ಲರೂ. ನಾಳೆ ನೀವು ಬರ್ಬೇಕು ಸರ್, ನಾಳೆ ನೀವು ಬರ್ಬೇಕು. ನಿನ್ನೆ ಬರ್ತೀವಿ ಅಂದ್ರೆ ಯಾರು ಬಂದ್ರು ನಾಳೆ ಬರ್ತೀವಿ ಅಂದರೆ ನಾಳೆ ಮಧ್ಯಾಹ್ನ ಬರ್ತೀವಿ ಅಂದ್ರೆ ಇವತ್ತೊಂದು ದಿವಸ ತಡ್ಕೊಳ್ಳೋಣ. ನಿಮ್ಮನ್ನ ಹೊರಗೆ ಕಳಿಸಿ ನಾವು ನಿಮ್ಮ ಕೆಲಸ ಕಳಿಸಿ ಹೋಗೋದು ನಿಮ್ಮ ಜೊತೆಗೆ ಇದ್ದೀವಿ. ಬರ್ತೀವಿ ಆಯ್ತು.